ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DJ ಕ್ರಿಯೇಷನ್ ಫಾರ್ ಯು ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಸೊ ತುಂಬ ಜನ ವಾಟ್ಸಪ್ನ ಯೂಸ್ ಮಾಡ್ತೀರಾ. ಸೊ ತುಂಬ ಜನ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ. ಇವಾಗ ಫೋನ್ ಇಲ್ಲ ಅಂತ ಅಂದರೆ ಬೆಳಿಗ್ಗೆನೇ ಆಗಲ್ಲ ಗುರು. ಸೊ ಯಾಕೆ ಅಂತ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಅವ್ರ ಮೊಬೈಲ್ ಎಲ್ಲೈತು ಅಂತ ಹುಡುಕಿ ಫೋನ್ ನೋಡ್ತಾರೆ. ಸೊ ಆ ರೀತಿ ಆಗಿದೆ ಈಗ. ಸೊ ಅಲ್ವಾ. ಸೊ ಏನಪ್ಪ ಕತೆ ಅಂತಂದರೆ, ಸೊ ವಾಟ್ಸಪ್ಪಲ್ಲಿ ನ್ಯೂ ಫ್ಯೂಚರ್ನ ಬಿಟ್ಟಿದ್ದಾರೆ. ಏನಿದು ಅಂತಂದರೆ, ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಇದ್ದೇ ಇದೆ. ಸೊ ಅಲ್ವಾ. ಸೊ ಈ ವಾಯ್ಸ್ ರೆಕಾರ್ಡಲ್ಲಿ ನಾವು ಕಳಿಸಿದಂಥ, ಇವಾಗ ನಾವೇನಾದರೂ ನಾವು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ರೆ, ಸೊ ಆ ರೆಕಾರ್ಡ್ನ ನಮಗೆ ಕೇಳೋಕ್ಕಾಗ್ತಾ ಇರಲಿಲ್ಲ ಗುರು. ಸೊ ಆ ರೀತಿ ಆಗ್ತಾಯಿತ್ತು. ಯಾಕೆ ಅಂತಂದರೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಾದ್ಮೇಲೆ ಸೊ ಅವ್ರಿಗೆ ಸಡನ್ನಾಗಿ ಹೋಗ್ಬಿಡ್ತಾಯಿತ್ತು. ಸೆಂಡ್ ಅಂತ ಆಪ್ಷನ್ ಇತ್ತು ಮಾತ್ರ ಅಷ್ಟೇ. ಸೊ ನಾವು ಕೇಳೋವಂಥ ಆಪ್ಷನ್ ಇರಲಿಲ್ಲ, ಸಡನ್ನಾಗಿ ಹೋಗ್ಬಿಡ್ತಿತ್ತು. ಸೊ ಅದಾದಮೇಲೆ ನಾವು ಕೇಳಬೇಕಿತ್ತು. ಸೊ ಅಷ್ಟರಲ್ಲಿ ಅವ್ರು ಕೇಳಿಸ್ಕೊಂಬಿಟ್ಟಿದ್ರೆ ಏನಾರು ರಾಂಗ್ ಇದ್ದರೆ, ಸೊ ಅಲ್ವಾ. ಸೊ ಆ ರೀತಿ ಆಗಿತ್ತು ಕತೆ. ಸೊ ಈಗ ಇದರಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಾದಮೇಲೆ ನಾವು ಕೇಳಾದಮೇಲೆ ಚೆನ್ನಾಗಿಲ್ಲ ಅಂತಂದರೆ ಡಿಲೀಟ್ ಮಾಡಿ ಅದಾದ ನಂತರ ಸೆಂಡ್ ಮಾಡ್ಬೋದು. ಸೊ ಈ ಫ್ಯೂಚರು ಬಂದಿದೆ ಈಗ. ಸೊ ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ದೆ, ಯಾವಾಗ ಬಿಡ್ತಾರೆ, ಯಾಕೆ ಈ ಒಂದು ಫ್ಯೂಚರ್ನ ಬಿಟ್ಟಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಸ್ಟೇಟಸ್ಸು ಅಷ್ಟೇ ಗುರು. ಸೊ ಸ್ಟಾರ್ಟಿಂಗು ಯಾವುದೋ ಒಂದು ಫೋಟೋ ಆಗಿರ್ಬೋದು, ಸೊ ಅದನ್ನು ಸೆಲೆಕ್ಟ್ ಮಾಡಿ ನಾವು ಸೆಂಡ್ ಮಾಡಾದಮೇಲೆ ಸೊ ಅದು ಡೈರೆಕ್ಟ್ ಸಡನ್ನಾಗಿ ಹೋಗ್ಬಿಡ್ತಿತ್ತು. ಸೊ ಅದಾದ ನಂತರ ಅವರು ಸೆಲೆಕ್ಟ್ ಮಾಡಾದಮೇಲೆ ಚೆನ್ನಾಗಿಲ್ಲ ಅಂದರೆ ಡಿಲೀಟ್ ಮಾಡಿಬಿಟ್ಟು ಸೊ ಆಮೇಲೆ ಸೆಂಡ್ ಮಾಡೋವಂಥ ಆಪ್ಷನ್ ಈಗ ಬಿಟ್ಟಿದ್ದಾರೆ. ಸೊ ಬಂತು, ಅದಾದಮೇಲೆ ಈಗ ಇದು ಅದೇ ರೀತಿ ಮಾಡಿದ್ದಾರೆ. ಸೊ ಏನಾಗುತ್ತೆ ಅಂದರೆ, ನಾವು ಕೆಲವೊಂದು ಸತಿ ಆಫೀಸ್ ವರ್ಕ್ ಆಗಿರ್ಬೋದು, ಸೊ ಆಫೀಸ್ ಗ್ರೂಪ್ ಅದು ಇದು ಆಗಿರ್ಬೋದು, ಆವಾಗ ವಾಯ್ಸ್ ರೆಕಾರ್ಡ್ನ ಮಾಡಿದಾಗ ಅಥವಾ ನಾವು ಬ್ಯುಸಿ ಇರ್ತೀವಿ. ಸೊ ಆಗ ಟೆಕ್ಸ್ಟ್ ಮಾಡೋಕ್ಕಾಗಲ್ಲ, ವಾಯ್ಸ್ ರೆಕಾರ್ಡ್ನ ಮಾಡ್ತೀವಿ ಅಂದ್ಕೊಳ್ಳಿ. ಸೊ ಆವಾಗ ಬ್ಯಾಕ್ಗ್ರೌಂಡು ವಾಯ್ಸ್ ಏನಾದರೂ ಬೇರೆ ಬಂದರೆ ಸೊ ಚೆನ್ನಾಗಿರಲ್ಲ ಅಲ್ವಾ. ಸೊ ನಾವು ರೆಕಾರ್ಡ್ ಮಾಡಾದಮೇಲೆ ನಾವು ಕೇಳ್ಬಿಟ್ಟು ಸೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಯಾಕೆಂತಂದರೆ ಆಫೀಸ್ ಗ್ರೂಪ್ ಇರ್ಬೋದು, ಸೊ ಯಾವುದೇ ಒಂದು ಗ್ರೂಪ್ ಇರುತ್ತೆ. ಸೊ ಅವಾಗ ನಾವು ರೆಕಾರ್ಡ್ ಮಾಡಿ ಮೆಸೇಜ್ ಮಾಡೋಕ್ಕಾಗಲ್ಲ ಕೆಲವೊಂದು ಸತಿ. ಸೊ ಅಲ್ವಾ. ಸೊ ಮೆಸೇಜ್ ಮಾಡೋಕ್ಕಾಗಲ್ಲ, ವಾಯ್ಸ್ ರೆಕಾರ್ಡ್ ಮಾಡಿ ನಾವು ಸೆಂಡ್ ಮಾಡೋಣ ಅಂದ್ಕೊಂಡು ವಾಯ್ಸ್ ರೆಕಾರ್ಡ್ನ ಸೆಂಡ್ ಮಾಡ್ತೀವಿ. ಅದೇನಾಗುತ್ತೆ ಅಂತಂದರೆ ಸಡನ್ನಾಗಿ ಸೆಂಡ್ ಆಗಿಬಿಡುತ್ತೆ. ಬ್ಯಾಕ್ಗ್ರೌಂಡ್ ವಾಯ್ಸ್ ಏನೋ ಒಂದು ಬಂದಿರುತ್ತೆ ಗುರು. ಸೊ ಚೆನ್ನಾಗಿರಲ್ಲ. ಸೊ ಆಗ ನಾವು ಮತ್ತೆ ಕೇಳಿಕೊಂಡು ಡಿಲೀಟ್ ಮಾಡೋಕ್ಕಾಗಲ್ಲ. ಸೊ ಅವ್ರೇನಾದರೂ ಆನ್ಲೈನಲ್ಲಿ ಇರ್ತಾರೆ ಅಂದ್ಕೊಳ್ಳಿ. ಸೊ ಅವಾಗ ನಾವು ಸಡನ್ನಾಗಿ ಸೆಂಡ್ ಮಾಡ್ತೀವಿ, ಬ್ಲೂಟಿಕ್ ಬಂದ್ಬಿಡುತ್ತೆ. ಸೊ ಸಡನ್ನಾಗಿ ಅವರು ಕೇಳಿಬಿಡ್ತಾರೆ. ಸೊ ಅಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ಫ್ಯೂಚರು ತುಂಬಾ ಯೂಸ್ಫುಲ್ ಆಗುತ್ತೆ. ರೆಕಾರ್ಡ್ ಮಾಡಾದಮೇಲೆ ಸೊ ನಾವು ಕೇಳಿಬಿಟ್ಟು ಚೆನ್ನಾಗಿಲ್ಲ ಅಂದರೆ ಡಿಲೀಟ್ ಮಾಡಿಬಿಟ್ಟು ಸೊ ಆಮೇಲೆ ಸೆಂಡ್ ಮಾಡಿದ್ರೆ ಸೊ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹೀಗಿದೆ ಫ್ಯೂಚರು. ಸೊ ಈ ಫ್ಯೂಚರ್ ನಿಮಗೂ ಬೇಕು ಅಂತಂದರೆ ಸೊ ಬೇಗ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಸೊ ನಿಮ್ಮ ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಮಾಡಾದಮೇಲೆ ಯಾವ ರೀತಿ ಅಂದರೆ, ಮಾಮೂಲಿ ವಾಯ್ಸ್ ರೆಕಾರ್ಡ್ನ ಆನ್ ಮಾಡಿ. ಸೊ ವಾಯ್ಸ್ ರೆಕಾರ್ಡ್ನ ಪ್ರೆಸ್ ಮಾಡಿಬಿಟ್ಟು ಸೊ ಮೇಲೆ ಸ್ಲೈಡ್ ಮಾಡಾದಮೇಲೆ ಅದು ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ನೀವೇನು ಮಾತಾಡ್ತೀರೋ ಸೊ ಅದು ರೆಕಾರ್ಡ್ನ ಮಾತಾಡ್ಕೊಳ್ಳಿ. ಸೊ ಮಾತಾಡಾದಮೇಲೆ ಸೊ ಸ್ಟಾಪ್ ಅಂತ ಬರುತ್ತೆ. ಸೊ ಸೆಂಟ್ರಲ್ಲಿ ಸ್ಟಾಪ್ ಅಂತ ಬರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆಮೇಲೆ ನೀವು ಪ್ಲೇ ಮಾಡಿ ಕೇಳಿ ಹೇಗಿದೆ, ಏನು ಬಂದಿದೆ ಕತೆ, ಏನು ಮಾತಾಡಿದ್ದೀರಾ ಅಂತ. ಸೊ ಅದಾದ ನಂತರ ನೀವು ಸೆಂಡ್ನ ಕೊಡಿ. ಸೊ ಅಥವಾ ನೀವು ಡಿಲೀಟ್ನ ಕೊಡಿ, ಮತ್ತೆ ರೆಕಾರ್ಡ್ನ ಮಾಡಿ. ಸೊ ಈ ಫ್ಯೂಚರ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಯಾರೆಲ್ಲ ಈ ಫ್ಯೂಚರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ, ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೊನೆ ತನಕ ವೀಡಿಯೋನ ನೋಡಿದ್ರಿ. ಲವ್ ಯು ಆಲ್. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ಶೇರ್ ಮಾಡಿ. ಜೈ ಆಂಜನೇಯ.